ನ್ಯೂಸ್ 50ಗೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ನಾನು ಚೈತ್ರ ಅಂಚನ್. ಈ ಕ್ಷಣದ 50 ಸುದ್ದಿಗಳನ್ನು ನೋಡೋಣ. ಇನ್ನು ಮುಡಾ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಸಚಿವ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಳೆದ 20 ವರ್ಷಗಳಲ್ಲಿ 2,000 ಸೈಟ್ಗಳ ಹಂಚಿಕೆಯಾಗಿದೆ. ಆದರೆ ಕೇವಲ 14 ಸೈಟ್ಗಳ ಬಗ್ಗೆ ಮಾತ್ರ ಚರ್ಚೆಯನ್ನು ಮಾಡಿದ್ರು. ಇದು ರಾಜಕೀಯ ಪ್ರೇರಿತ ಅಂತ ಕಿಡಿಕಾರಿದ್ದಾರೆ. ವಾಮಾಚಾರದಲ್ಲಿ ಸಿದ್ದರಾಮಯ್ಯ ಕುಟುಂಬದ ಕೈವಾಡ ಇದೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದು ನನ್ನ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಮಾಡಿರುವಂತಹ ಪೂಜೆ. ಈ ಪ್ರಕರಣದಲ್ಲಿ ಸಿಎಂಗೆ ಶಿಕ್ಷೆ ಆಗೋದು ಖಂಡಿತ. ಅದೇ ಕಾರಣಕ್ಕೆ ನನ್ನ ವಶೀಕರಣಕ್ಕೆ ಪೂಜೆ ಮಾಡಲಾಗಿದೆ ಅಂತ ದೂರಿದ್ದಾರೆ. ಸಿಎಂ ವಿರುದ್ಧದ ಮುಡಾದ ದೂರುದಾರರ ಪರ ವಾಮಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಶೋಕ್ ನಗರ ಸ್ಮಶಾನದ ಕಾಳಿಕಾಂಬ ಗುಡಿಯಲ್ಲಿ ವಾಮಾಚಾರ ನಡೆಸಿದ್ದ ಕಿಡಿಗೇಡಿಗಳು ಕುರಿಗಳನ್ನ ಬಲಿಕೊಟ್ಟು ದೂರುದಾರ ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜು ಫೋಟೋಗೆ ರಕ್ತದ ಅಭಿಷೇಕ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಯ ಬಂದಾಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ತಕ್ಷಣ ಬದಲಾಗಲ್ಲ, ನಾನು ಆಕಾಂಕ್ಷಿ ಅಲ್ಲ, ಸಮಯ ಬಂದಾಗ ನೋಡೋಣ ಎಂದಿದ್ದಾರೆ. ಈಗ ಇರುವ ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಪಕ್ಷದಲ್ಲಿನ ಸಮಸ್ಯೆ ಬಗ್ಗೆ ವರಿಷ್ಠರಿಗೆ ಮನವರಿಕೆ ಮಾಡಿದ್ದೇವೆ, ಸಂದರ್ಭ ಬಂದ್ರೆ ಮತ್ತೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ವಿಚಾರಕ್ಕೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನನ್ನು ಪರಿಗಣಿಸಿದ್ರೆ ಜವಾಬ್ದಾರಿಯುತವಾಗಿ ನಿಭಾಯಿಸ್ತೇನೆ. ಇನ್ನು 3 ವರ್ಷದ ಅವಧಿಯಲ್ಲಿ ಮತ್ತಷ್ಟು ಕೆಲಸ ಮಾಡಬೇಕಿದೆ. ನಾವು ವಿಜೇಂದ್ರರನ್ನ ಬದಲಿಸಬೇಕು ಅಂತಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಮಾಜಿ ಸಿಎಂ ಯಡಿಯೂರಪ್ಪರನ್ನ ವಿರೋಧ ಮಾಡ್ತಿಲ್ಲ ಅಂತ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರ ರೀತಿ ನಾವು ದ್ವೇಷದ ರಾಜಕೀಯ ಮಾಡಲ್ಲ, ಕೆಜೆಪಿಯಲ್ಲೇ ಒಂದು ಗುಂಪು ಮಾಡಿದ್ದಾರೆ ಎಂದಿದ್ದಾರೆ. ವಿಜಯನಗರ ಜಿಲ್ಲೆ ಕೊಟ್ಟೂರೇಶ್ವರ ರಥೋತ್ಸವ ಹಿನ್ನೆಲೆ ಶ್ರೀರಾಮುಲು ಪಾದಯಾತ್ರೆ ಕೈಗೊಂಡಿದ್ದಾರೆ. ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ 160 ಸ್ಥಾನ ಗೆಲ್ಲಬೇಕೆಂಬ ಸಂಕಲ್ಪ ಮಾಡಿ ಕೂಡ್ಲಿಗಿಯಿಂದ ಕೊಟ್ಟೂರಿಗೆ ಪಾದಯಾತ್ರೆ ಮಾಡಿದ್ದಾರೆ. ಅಭಿಮಾನಿಗಳು ಕಾರ್ಯಕರ್ತರೊಂದಿಗೆ 18 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ದಲಿತ ಸಚಿವರು ಪ್ರತ್ಯೇಕ ಸಮಾವೇಶ ನಡೆಸುವ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಾವೇಶ ಮಾಡಬಾರದು ಅಂತೇನಿಲ್ಲ, ಯಾವಾಗ ಬೇಕಾದ್ರೂ ಮಾಡಬಹುದು, ಸಮಯ ಇದೆ. ಸಮಾವೇಶಕ್ಕೆ ಪಕ್ಷ ಅನುಮತಿ ಕೊಡಬೇಕು. ನಾನೊಬ್ನೇ ಅಲ್ಲ, ಅನೇಕ ನಾಯಕರಿದ್ದಾರೆ, ಎಲ್ಲರೂ ನಿರ್ಧರಿಸಬೇಕು ಅಂದಿದ್ದಾರೆ. ಮುಸ್ಲಿಮರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪದಡಿಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ಉದಯಗಿರಿ ಠಾಣೆಯಲ್ಲಿ ಸೈಯದ್ ಅಬ್ರಾರ್ ಎಂಬುವರು ನೀಡಿದಂತ ದೂರನ್ನು ಆಧರಿಸಿ ಎಫ್ಐಆರ್ ದಾಖಲಿಸಲಾಗಿದೆ. ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದ್ದು ಅಂತಿಮ ತನಿಖಾ ವರದಿ ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ನೀಡಿದ್ದಾರೆ. ಆದರೆ ಲೋಕಾಯುಕ್ತ ಎಸ್ಪಿ ವರದಿಯ ಪ್ರತಿ ನೀಡುವುದಕ್ಕೆ ಸತಾಯಿಸ್ತಾ ಇದ್ದಾರೆ. ಎಸ್ಪಿ ಉದೇಶ್ ಸರ್ವಾಧಿಕಾರಿಗಳ ರೀತಿ ನಡೆದುಕೊಳ್ತಾ ಇದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಡಿಸಿಪ್ಲಿನ್ ಪಾರ್ಟಿ ಅಂದ್ರೆ ಬಿಜೆಪಿ. ಮಿಸ್ಕಾಡಿದ್ರೆ ಸ್ಟೇಷನ್ ಅಂತಾರೆ. ಜಾತಿಗಳ ನಡುವೆ ದ್ವೇಷ ಅಸೂಯೆ ತಂದಿಡ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಮಕ್ಕಳು ವಿದೇಶದಲ್ಲಿ ಓದಬೇಕು, ಬಡವರ ಮಕ್ಕಳು ಧರ್ಮ ಅಂತ ಹಾಳಾಗಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಹಾಗೆ ಎಂಬಿ ಪಾಟೀಲ್ ವಿಜಯಪುರ ತ್ರಿಕೋಟಾ ತಾಲೂಕಿನ ತೊರವಿ ನರಸಿಂಹದೇವರ ದರ್ಶನವನ್ನ ಪಡೆದಿದ್ದಾರೆ. ನರಸಿಂಹದೇವರಿಗೆ ಆರತಿಯನ್ನು ಬೆಳಗಿದ ಸಚಿವರು ಅರ್ಚಕರಿಂದ ಆಶೀರ್ವಾದವನ್ನು ಪಡೆದಿದ್ದಾರೆ. ತೊರವಿಯ ನರಸಿಂಹ ದೇವಸ್ಥಾನ 100 ವರ್ಷಗಳ ಇತಿಹಾಸ ಹೊಂದಿರುವ ಪ್ರಖ್ಯಾತಿ ಪಡೆದಿದೆ. ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ನಕ್ಸಲನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಬಳಿಯ ತಮಿಳುನಾಡು ಹೊಸೂರಿನಲ್ಲಿ ನಕ್ಸಲ್ ಸಂತೋಷ್ ಬಂಧನವಾಗಿದೆ. ಹಾವೇರಿಯ ನಂದಿ ಲೇಔಟ್ನಲ್ಲಿ ಮನೆಯ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಇಬ್ಬರು ಯುವಕರು ಕಳ್ಳತನಕ್ಕೆ ಬಂದಿದ್ರು. ಬೈಕ್ ಹ್ಯಾಂಡಲ್ ಲಾಕ್ ಆಗಿದ್ರಿಂದ ಕಳ್ಳರು ವಾಪಸ್ ಹೋಗಿದ್ದಾರೆ. ಬಳ್ಳಾರಿ ಸಂಡೂರು ತಾಲೂಕಿನ ಹಿರಾಳ್ ಗ್ರಾಮದ ಹೊಲದಲ್ಲಿದ್ದ ವಿಂಡ್ ಫ್ಯಾನ್ ಹೊತ್ತಿ ಉರಿದಿದೆ. ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಖಾಸಗಿ ಕಂಪನಿಯಿಂದ ಹೊಲದಲ್ಲಿ ವಿಂಡ್ ಫ್ಯಾನ್ ಅಳವಡಿಸಲಾಗಿತ್ತು. ಬಳ್ಳಾರಿ ಪ್ರಿಂಟ್ ಇಂಡಿಯಾ ಸರ್ವಿಸ್ ಶಾಪ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಾಳಮ್ಮ ದೇವಿ ರಥದ ಪಕ್ಕದಲ್ಲಿರುವಂತಹ ಶಾಪ್ನಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿವೆ. 8 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ನಾಶವಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ತುಮಕೂರಿನಲ್ಲಿ ಹೃದಯಾಘಾತದಿಂದ 10ನೇ ತರಗತಿ ವಿದ್ಯಾರ್ಥಿ ರಾಹುಲ್ ಸಾವನ್ನಪ್ಪಿದ್ದಾನೆ. ಚಿಕ್ಕನಾಯಕನಹಳ್ಳಿ ಶಾಲೆಯಲ್ಲಿ ಓದ್ತಿದ್ದ ರಾಹುಲ್ಗೆ ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡಿತ್ತು. ಶೀಘ್ರವೇ ಹುಳಿಯಾರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಿಸದೆ ಬಾಲಕ ಸಾವನ್ನಪ್ಪಿದ್ದಾನೆ.
ದಾವಣಗೆರೆ ಚನ್ನಗಿರಿ ಪಟ್ಟಣದ ಅಜ್ಜಿಹಳ್ಳಿ ಸರ್ಕಲ್ನಲ್ಲಿ ಅಪ್ರಾಪ್ತನಿಗೆ ಬೈಕ್ ನೀಡಿದ್ದ ಪೋಷಕರಿಗೆ ಪೊಲೀಸರು ದಂಡ ವಿಧಿಸಿದ್ದಾರೆ. ಬೈಕ್ ಮಾಲೀಕ ಉಮೇಶ್ಗೆ 25,000 ದಂಡ ವಿಧಿಸಿ ಅಪ್ರಾಪ್ತರಿಗೆ ಬೈಕ್ ನೀಡದಂತೆ ಪೊಲೀಸರು ಸೂಚಿಸಿದ್ರು. ಈವರೆಗೂ 6 ಜನರಿಗೆ ತಲಾ 25,000 ದಂಡ ವಿಧಿಸಿದ್ದಾರೆ. ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ವಿದೇಶಿ ಪ್ರಜೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಆಗ್ರಹಿಸಿದ್ದಾರೆ. ಪಾಕಿಸ್ತಾನ, ನೇಪಾಳ ಸೇರಿದಂತೆ ವಿವಿಧ ದೇಶಗಳ 40 ಲಕ್ಷದಷ್ಟು ಅಕ್ರಮ ವಲಸಿಗರು ಕರ್ನಾಟಕದಲ್ಲಿದ್ದಾರೆ. ಇವರಿಂದ ರಾಜ್ಯ, ದೇಶಕ್ಕೆ ಕುತ್ತು ಬರಬಹುದು ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಮದುವೆ ಆಮಂತ್ರಣ ಪತ್ರಿಕೆ ಕೊಡುವಂತ ಸೋಗಿನಲ್ಲಿ ಬಂದು ಕಳ್ಳತನ ಎಸಗಿರುವಂತ ಘಟನೆ ಚಿಕ್ಕಬಳ್ಳಾಪುರದ ಕಾರ್ಖಾನೆ ಪೇಟೆಯಲ್ಲಿ ನಡೆದಿದೆ. ಮನೆಗೆ ನುಗ್ಗಿ ವೃದ್ಧೆ ಗೌರಮ್ಮ ಬಳಿ ಇದ್ದಂತ ಮಾಂಗಲ್ಯ ಸರ ಕಸಿದುಕೊಂಡು ಕದೀಮರು ಪರಾರಿಯಾಗಿದ್ದಾರೆ. ವಿಜಯನಗರ ಚಡಚಣ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆಯ ಅವ್ಯವಹಾರ ಪ್ರಶ್ನೆ ಮಾಡಿದ್ದಕ್ಕೆ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ಸಿಡಿಪಿಒ ಅಧಿಕಾರ ಪರ ಬಾಡಿಗೆ ಗೂಂಡ ಸೋಮಶೇಖರ್ ಪಟ್ಟಣಶೆಟ್ಟಿ ಕೆಆರ್ಎಸ್ ಪಕ್ಷದ ಮುಖಂಡನಿಗೆ ಬೆದರಿಕೆ ಹಾಕಿದ್ದಾನೆ. ಮನೆ ಲೀಸ್ಗೆ ಕೊಡುವುದಾಗಿ ಲಕ್ಷ ಹಣ ಪಡೆದು ವಂಚನೆ ಮಾಡ್ತಾ ಇದ್ದಂತ ಆರೋಪಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣ OLXನಲ್ಲಿ ಜಾಹೀರಾತು ನೀಡುತ್ತಿದ್ದಂತ ಸೈಯದ್ ಅಹಮದ್ ಹುಸೇನ್ ಹಾಗೆ ಖಲೀಲ್ ಶರೀಫ್ ಅರೆಸ್ಟ್ ಆಗಿದ್ದಾರೆ. ಲೀಸ್ ಪಡೆಯುವುದಕ್ಕೆ ಬರ್ತಿದ್ದವರ ಬಳಿ ಬಾಂಡ್ ಮಾಡಿಸ್ತಾ ಇದ್ದಂತ ಕದೀಮರು ಓನರ್ ಬಳಿಯೂ ಬಾಡಿಗೆ ಕಟ್ಟುವುದಾಗಿ ಅಗ್ರಿಮೆಂಟ್ ಮಾಡಿಕೊಳ್ಳುತ್ತಿದ್ರು. ಮಂಡ್ಯದಲ್ಲಿ ನಕಲಿ ಸರ್ಕಾರಿ ಅಧಿಕಾರಿ ಅರೆಸ್ಟ್ ಆಗಿದ್ದಾರೆ. ತಾವರಗೆರೆಯ ನಿವಾಸಿ HC ವೆಂಕಟೇಶ್ನನ್ನ ಮಂಡ್ಯ ಪೂರ್ವ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ 2 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿದಂತ ವೆಂಕಟೇಶ್ ಹಣ ಕೊಟ್ಟರೆ ಮನೆಗೆ ನಕಲಿ ನೇಮಕಾತಿ ಪತ್ರ ತಂದುಕೊಡ್ತಿದ್ದ. ಮಹಾಕುಂಭ ಮೇಳದಲ್ಲಿ ಡಿಜಿಟಲ್ ಪುಣ್ಯ ಸ್ನಾನ ಶುರುವಾಗಿದೆ. ವಾಟ್ಸ್ಆಪ್ನಲ್ಲಿ ವ್ಯಕ್ತಿಯ ಫೋಟೋ ತರಿಸಿಕೊಂಡು ಅದನ್ನ ಪ್ರಿಂಟ್ ತೆಗೆಸಿಕೊಂಡು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸ್ತಿದ್ದಾರೆ. ಒಂದು ಫೋಟೋ ಪುಣ್ಯ ಸ್ನಾನಕ್ಕೆ 1,100 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತ ವಿಡಿಯೋ ವೈರಲ್ ಆಗ್ತಿದೆ. ಏರ್ ಇಂಡಿಯಾ ಅವ್ಯವಸ್ಥೆ ವಿರುದ್ಧ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕೆಂಡ ಕಾರಿದ್ದಾರೆ. ಭೋಪಾಲ್ನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದಾಗ ಅನುಭವಿಸಿದ ಕಹಿ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಮುರಿದು ಹೋದ ಆಸನ ಮೀಸಲಿಡಲಾಗಿತ್ತು, ಪ್ರಯಾಣಿಕರಿಗೆ ಮೋಸ ಕೂಡ ಮಾಡಲಾಗ್ತಾ ಇದೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಏರ್ ಇಂಡಿಯಾ ಕ್ಷಮೆ ಯಾಚಿಸಿದೆ. ಕದ್ದ ಹಣದಲ್ಲಿ ಗೆಳತಿಯರ ಜೊತೆ ಕುಂಭಮೇಳಕ್ಕೆ ಹೋಗಿ ಬಂದಿದ್ದ 2 ಕಳ್ಳರನ್ನ ಮಧ್ಯಪ್ರದೇಶದ ಇಂದೋರ್ ಪೊಲೀಸರು ಬಂಧಿಸಿದ್ದಾರೆ. ಅಜಯ್ ಶುಕ್ಲಾ, ಸಂತೋಷ್ ಕೋರಿ ಎಂಬುವರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 4 ಲಕ್ಷ ನಗದು ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ. ಬ್ರೆಜಿಲ್ನಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ 12 ಮಂದಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಟ್ರಕ್ ಮತ್ತೆ ಬಸ್ ಮುಖಾಮುಖಿ ಡಿಕ್ಕಿಯಿಂದಾಗಿ ಈ ದುರಂತ ಸಂಭವಿಸಿದೆ. ನೋಪುರಂಗದಲ್ಲಿ ಸಂಭವಿಸಿದ ಈ ಅಪಘಾತದಲ್ಲಿ 21 ಮಂದಿ ಗಾಯಗೊಂಡಿದ್ದಾರೆ. ಒಡಿಶಾದ ಕಡಲಿಗೆ 3 ಲಕ್ಷ ಆಲಿವ್ ರಿಡ್ಲಿ ಆಮೆಗಳು ಆಗಮಿಸಿವೆ. ತಮ್ಮ ವಾರ್ಷಿಕ ಸಾಮೂಹಿಕ ಗೂಡು ಕಟ್ಟುವಿಕೆಗೆ ಬಂದಿದೆ. ಹೆಣ್ಣು ಆಲಿವ್ ರಿಡ್ಲಿ ಆಮೆಗಳು 120ರಿಂದ 150 ಮೊಟ್ಟೆಗಳನ್ನು ಇಡುತ್ತೆ. ಇದರಿಂದ ಸುಮಾರು 45ರಿಂದ 50 ದಿನಗಳ ನಂತರ ಹೊರಬರುತ್ತೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಹಾಲಿವುಡ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಸೌದಿ ಅರೇಬಿಯಾದಲ್ಲಿ ಚಿತ್ರೀಕರಣ ಭರದಿಂದ ಸಾಗಿದೆ. ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಆಟೋ ಡ್ರೈವರ್ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಆಟೋ ಚಾಲಕರ ಸಮವಸ್ತ್ರದಲ್ಲಿರುವಂತಹ ಸಲ್ಮಾನ್ ಖಾನ್ ವಿಡಿಯೋ ವೈರಲ್ ಆಗ್ತಾ ಇದೆ. ಚಿತ್ರದಲ್ಲಿ ಸಂಜಯ್ ದತ್ ಕೂಡ ಅಭಿನಯಿಸುತ್ತಿದ್ದಾರೆ. 44 ವರ್ಷವಾದರೂ ಬಾಲಿವುಡ್ ನಟಿ ಕರೀನಾ ಕಪೂರ್ ವ್ಯಾಯಾಮ ಮಾಡೋದನ್ನ ಬಿಟ್ಟಿಲ್ಲ. ಫಿಟ್ನೆಸ್ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿರುವ ನಟಿ ಪ್ರತಿದಿನ ವರ್ಕೌಟ್ ಮಾಡ್ತಾರೆ. ಈಗ ಮನೆಯಲ್ಲಿಯೇ ವರ್ಕೌಟ್ ಮಾಡ್ತಿರೋ ವಿಡಿಯೋ ವೈರಲ್ ಆಗ್ತಿದೆ. ಈ ವಯಸ್ಸಿನಲ್ಲೂ ಕೂಡ ಸಖತ್ ಫಿಟ್ ಆಗಿದ್ದಾರೆ ಅಂತ ಫ್ಯಾನ್ಸ್ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಭಾರತ ಪಾಕಿಸ್ತಾನ ನಡುವೆ ಲೀಗ್ ಹಂತದ ಪಂದ್ಯ ನಡೆಯಲಿದ್ದು ಮತಗಜಗಳ ಕಾಳಗಕ್ಕೆ ಇಡೀ ವಿಶ್ವವೇ ಕಾತುರವಾಗಿದೆ. ಮೊದಲ ಪಂದ್ಯವನ್ನ ಗೆದ್ದು ಬೀಗ್ತಾ ಇರುವಂತಹ ಭಾರತ ಸಾಂಪ್ರದಾಯಿಕ ಎದುರಾಳಿ ಎದುರಿಸಲು ಸಜ್ಜಾಗಿದೆ. ನಾಳೆ ಭಾರತ ವಿರುದ್ಧ ಪಂದ್ಯ ಪಾಕಿಸ್ತಾನ ಗೆಲ್ಲುವ ಒತ್ತಡದಲ್ಲಿದೆ. ನ್ಯೂಜಿಲೆಂಡ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಸೋತ ಪಾಕಿಸ್ತಾನಕ್ಕೆ ಟೂರ್ನಿಯಿಂದ ಹೊರಬೀಳುವ ಭೀತಿ ಎದುರಾಗಿದೆ. ನಾಳೆ ಸೋಲುಂಡ್ರೆ ಪಾಕ್ ಬಹುತೇಕ ಟೂರ್ನಿಯಿಂದಲೇ ಹೊರಬೀಳಲಿದೆ.